ದೊಡ್ಡ ಮಟ್ಟದ ಹಿಟ್ ಆಗಿದೆ. ಕಲೆಕ್ಷನ್ ಕೂಡ 500 ಕೋಟಿಯ ಗಡಿ ದಾಟಿದೆ. ಇದ್ರ ಮಧ್ಯೆ ಕಾಂತಾರ ದೊಡ್ಡ ವಿವಾದದ ಸುಳಿಗೆ ಸಿಲುಕಿಕೊಂಡಿದೆ. ಅದೇನಪ್ಪಾ ಅಂತಂದ್ರೆ ಈ ವರದಿ ನೋಡಿ. ಕಾಂತಾರ ಚಾಪ್ಟರ್ 1 ಸಿನಿಮಾ ನೋಡಿದ ಬಳಿಕ ಅನೇಕರು ದೈವವನ್ನ ಅನುಕರಣೆ ಮಾಡ್ತಿದ್ದಾರೆ. ಇದರಿಂದಾಗಿ ದೈವಾರಾಧನೆಗೆ ಅಪಚಾರವಾಗಿದೆ ಎಂದು ದೈವಾರಾಧನಾ ಸಂರಕ್ಷಣಾ ವೇದಿಕೆ, ದೈವನರ್ತಕರು ಮತ್ತು ದೈವಾರಾಧಕರು ಮಂಗಳೂರಿನ ಬಜಪೆಯ ಶ್ರೀ ಕ್ಷೇತ್ರ ಪೆರಾರದಲ್ಲಿರುವ ಬ್ರಹ್ಮದೇವರು ಬಲವಂಡಿ ಪಿಲಿಚಂಡಿ ದೇವಸ್ಥಾನದಲ್ಲಿ ದೈವದ ಮುಂದೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದೈವದ ಆಸ್ಥಾನಗಳಲ್ಲಿ ಚಿತ್ರೀಕರಣ ನಿಲ್ಲಿಸಿ, ನೀವು ಹೋರಾಟವನ್ನ ಮುಂದುವರಿಸಿ, ನಾನು ನಿಮ್ಮ ಬೆನ್ನ ಹಿಂದೆ ಇದ್ದೇನೆ ಎಂದು ದೈವ ನುಡಿದಿದೆ. ಇದೆಲ್ಲ ನೀವು ಹೇಳಿದ್ದ, ದೈವ ಹೇಳಿದ್ದ. ಪಿಲ್ಚಂಡಿ ದೈವದ ನುಡಿ ಬಗ್ಗೆಯೇ ಅಪಹಾಸ್ಯ. ಹುಚ್ಚು ಕಟ್ಟಿದವರಿಗೆ ಹುಚ್ಚು ಹಿಡಿಸುತ್ತೇನೆ, ದೈವದ ಹೆಸರಲ್ಲಿ ಮಾಡಿದ ದುಡ್ಡನ್ನ ಆಸ್ಪತ್ರೆಗೆ ಸುರಿಯುತ್ತೇನೆ ಎಂದು ದೈವಾರಾಧಕರಿಗೆ ಪಿಲ್ಚಂಡಿ ದೈವ ಅಭಯ ನೀಡಿತ್ತು. ಆದ್ರೀಗ ಇದನ್ನ ನೀವು ಹೇಳಿದ್ದ, ದೈವ ಹೇಳಿದ್ದ ಎಂದು ಪಿಲ್ಚಂಡಿ ದೈವದ ನುಡಿ ಬಗ್ಗೆಯೇ ಅಪಹಾಸ್ಯ ಮಾಡಲಾಗಿದೆ. ತಪ್ಪಾಯ್ತು ಕ್ಷಮಿಸಿ ಎಂದ ವೈರಲ್ ಯುವಕ. ಕಾಂತಾರ ವೀಕ್ಷಣೆ ವೇಳೆ ಥಿಯೇಟರ್ನಲ್ಲಿ ದೈವದ ಅನುಕರಣೆ ಮಾಡಿದ್ದ ವೆಂಕಟ್ ಕ್ಷಮೆಯಾಚನೆ ಮಾಡಿದ್ದಾರೆ. ನಾನು ಬೇಕು ಅಂತ ಆ ರೀತಿ ದೈವದ ಅನುಕರಣೆ ಮಾಡಿಲ್ಲ. ಕಾಂತಾರ ನೋಡಿ ಬಂದ ಬಳಿಕ ನನ್ನ ಮೈಯಲ್ಲಿ ವೈಬ್ರೇಷನ್ ಆಯಿತು. ನನಗೆ ಏನಾಗುತ್ತಿದೆ ಎಂಬ ಬಗ್ಗೆ ಗೊತ್ತೇ ಆಗಲಿಲ್ಲ ಎಂದು ಹೇಳಿದ್ದಾನೆ. ಪ್ರಿಪ್ಲೇನ್ ಅಲ್ಲ, ನಾನು ಯಾವುದೇ ಮೂವಿಗೆ ಹೋಗಲಿ ಸೇಮ್ ಹೀರೋ ಹೆಂಗಿರ್ತಾರೋ ಅವ್ರನ್ನ ಇಮಿಟೇಟ್ ಮಾಡ್ಕೊಂಡು ಹೋಗ್ತೀನಿ. ನಾನು ಅವ್ರ ಬಟ್ಟೆ ಸೇಮ್ ಆ ಥರನೇ ಹಾಕ್ತಾರೋ ಟ್ರೆಡಿಷ್ನಲ್ಲಾಗಿ ಹೋಗ್ತೀನಿ ನಾನು. ಅದೇನಾಯಿತು, ಪ್ರೀ ಪ್ಲ್ಯಾನ್ ಅದೆಲ್ಲ ನಾನು ಮಾಡಿಲ್ಲ. ಅದು ಆಗ ನನಗೆ ಏನಾಯ್ತಂತ ಆಗ ನಂಗೆ ಗೊತ್ತಿಲ್ಲ. ಎಲ್ಲರೂ ಕ್ಯಾಮ್ರಾ ಇಟ್ಕೊಂಡು ಸುಮ್ಮನೆ ನೋಡ್ತಾವ್ರೆ ಹೊತ್ತು ಆ ಹುಡುಗನಿಗೆ ಏನಾಯಿತು ಯಾರು ಬಂದು ಕೇಳಲಿಲ್ಲ, ಹಿಡ್ಕೊಂಡು ಆಗಿಲ್ಲ. ಇಲ್ಲ ನಮ್ಮ ಹೆಬ್ಬಾಗ್ಲ ಹತ್ರ ಪೂಜೆ ಮಾಡುವಾಗ ನನಗೆ ವೈಬ್ರೇಷನ್ ಆಗುತ್ತೆ. ನಿಮ್ಗೆ ಬೇಕಾದರೆ ಪ್ರೂಫ್ ಎಲ್ಲ ನಾನು ತೋರಿಸ್ತೀನಿ. ಮತ್ತು ಇನ್ನೊಂದೇನೆಂದರೆ, ಪೂಜೆ ಮಾಡುವಾಗ ನಮ್ಮ ಮನೆಯಲ್ಲೇ ವಾರಾಯಿ ದೇವ್ರದ್ದು ಪೂಜೆ ಮಾಡುವಾಗ ಹೂವು ಕೂಡ ಬಿದ್ದೈತೆ. ನಾನು ಬೇಡ್ಕೊಳ್ಳುವಾಗ. ತುಳುನಾಡ ಜನರು ದೈವವನ್ನ ನಂಬ್ತಾರೆ. ಪ್ರತಿ ಕೆಲಸಕ್ಕೂ ಪಂಜುರ್ಲಿ, ಗುಳಿಗ, ಕಾರ್ಣಿಕ ಸೇರಿದಂತೆ ತಮ್ಮ ದೈವವನ್ನ ಆರಾಧಿಸ್ತಾರೆ. ಇದೀಗ ಇದೇ ವಿಚಾರ ಪ್ರಪಂಚಕ್ಕೆ ಪರಿಚಯವಾಯಿತು ಅನ್ನೋದರ ಜೊತೆಗೆ ಅನುಕರಣೆ ಮಾಡೋ ಮೂಲಕ ದೈವದ ಮಹತ್ವ ಕಡಿಮೆ ಆಯಿತು ಅನ್ನೋ ಮನಸ್ಥಿತಿಗೆ ಬಂದಿದೆ. ಇದೇ ಕಾರಣಕ್ಕೆ ಕಾಂತಾರ ನಂತರ ಇಂತಹ ಸಿನಿಮಾಗಳಿಗೆ ಆಸ್ಪದವೇ ಇಲ್ಲದಂತಾಗೋದ್ರಲ್ಲಿ ಡೌಟೇ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೊಡ್ಡ ಮಟ್ಟದ ಹಿಟ್ ಆಗಿದೆ. ಕಲೆಕ್ಷನ್ ಕೂಡ 500 ಕೋಟಿಯ ಗಡಿ ದಾಟಿದೆ. ಇದ್ರ ಮಧ್ಯೆ ಕಾಂತಾರ ದೊಡ್ಡ ವಿವಾದದ ಸುಳಿಗೆ ಸಿಲುಕಿಕೊಂಡಿದೆ. ಅದೇನಪ್ಪಾ ಅಂತಂದ್ರೆ ಈ ವರದಿ ನೋಡಿ. ಕಾಂತಾರ ಚಾಪ್ಟರ್ 1 ಸಿನಿಮಾ ನೋಡಿದ ಬಳಿಕ ಅನೇಕರು ದೈವವನ್ನ ಅನುಕರಣೆ ಮಾಡ್ತಿದ್ದಾರೆ. ಇದರಿಂದಾಗಿ ದೈವಾರಾಧನೆಗೆ ಅಪಚಾರವಾಗಿದೆ ಎಂದು ದೈವಾರಾಧನಾ ಸಂರಕ್ಷಣಾ ವೇದಿಕೆ, ದೈವನರ್ತಕರು ಮತ್ತು ದೈವಾರಾಧಕರು ಮಂಗಳೂರಿನ ಬಜಪೆಯ ಶ್ರೀ ಕ್ಷೇತ್ರ ಪೆರಾರದಲ್ಲಿರುವ ಬ್ರಹ್ಮದೇವರು ಬಲವಂಡಿ ಪಿಲಿಚಂಡಿ ದೇವಸ್ಥಾನದಲ್ಲಿ ದೈವದ ಮುಂದೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದೈವದ ಆಸ್ಥಾನಗಳಲ್ಲಿ ಚಿತ್ರೀಕರಣ ನಿಲ್ಲಿಸಿ, ನೀವು ಹೋರಾಟವನ್ನ ಮುಂದುವರಿಸಿ, ನಾನು ನಿಮ್ಮ ಬೆನ್ನ ಹಿಂದೆ ಇದ್ದೇನೆ ಎಂದು ದೈವ ನುಡಿದಿದೆ. ಇದೆಲ್ಲ ನೀವು ಹೇಳಿದ್ದ, ದೈವ ಹೇಳಿದ್ದ. ಪಿಲ್ಚಂಡಿ ದೈವದ ನುಡಿ ಬಗ್ಗೆಯೇ ಅಪಹಾಸ್ಯ. ಹುಚ್ಚು ಕಟ್ಟಿದವರಿಗೆ ಹುಚ್ಚು ಹಿಡಿಸುತ್ತೇನೆ, ದೈವದ ಹೆಸರಲ್ಲಿ ಮಾಡಿದ ದುಡ್ಡನ್ನ ಆಸ್ಪತ್ರೆಗೆ ಸುರಿಯುತ್ತೇನೆ ಎಂದು ದೈವಾರಾಧಕರಿಗೆ ಪಿಲ್ಚಂಡಿ ದೈವ ಅಭಯ ನೀಡಿತ್ತು. ಆದ್ರೀಗ ಇದನ್ನ ನೀವು ಹೇಳಿದ್ದ, ದೈವ ಹೇಳಿದ್ದ ಎಂದು ಪಿಲ್ಚಂಡಿ ದೈವದ ನುಡಿ ಬಗ್ಗೆಯೇ ಅಪಹಾಸ್ಯ ಮಾಡಲಾಗಿದೆ. ತಪ್ಪಾಯ್ತು ಕ್ಷಮಿಸಿ ಎಂದ ವೈರಲ್ ಯುವಕ. ಕಾಂತಾರ ವೀಕ್ಷಣೆ ವೇಳೆ ಥಿಯೇಟರ್ನಲ್ಲಿ ದೈವದ ಅನುಕರಣೆ ಮಾಡಿದ್ದ ವೆಂಕಟ್ ಕ್ಷಮೆಯಾಚನೆ ಮಾಡಿದ್ದಾರೆ. ನಾನು ಬೇಕು ಅಂತ ಆ ರೀತಿ ದೈವದ ಅನುಕರಣೆ ಮಾಡಿಲ್ಲ. ಕಾಂತಾರ ನೋಡಿ ಬಂದ ಬಳಿಕ ನನ್ನ ಮೈಯಲ್ಲಿ ವೈಬ್ರೇಷನ್ ಆಯಿತು. ನನಗೆ ಏನಾಗುತ್ತಿದೆ ಎಂಬ ಬಗ್ಗೆ ಗೊತ್ತೇ ಆಗಲಿಲ್ಲ ಎಂದು ಹೇಳಿದ್ದಾನೆ.
ಪ್ರಿಪ್ಲೇನ್ ಅಲ್ಲ. ನಾನು ಯಾವುದೇ ಮೂವಿಗೆ ಹೋಗಲಿ ಸೇಮ್ ಹೀರೋ ಹೆಂಗಿರ್ತಾರೋ ಅವ್ರನ್ನ ಇಮಿಟೇಟ್ ಮಾಡ್ಕೊಂಡು ಹೋಗ್ತೀನಿ ನಾನು. ಅವ್ರ ಬಟ್ಟೆ ಸೇಮ್ ಆ ಥರನೇ ಹಾಕ್ತಾರೋ ಟ್ರೆಡಿಷ್ನಲ್ಲಾಗಿ ಹೋಗ್ತೀನಿ ನಾನು. ಅದೇನಾಯಿತು ಪ್ರೀ ಪ್ಲ್ಯಾನ್ ಅದೆಲ್ಲ ನಾನು ಮಾಡಿಲ್ಲ. ಅದು ಆಗ ನನಗೆ ಏನಾಯ್ತಂತ ಆಗ ನಂಗೆ ಗೊತ್ತಿಲ್ಲ. ಎಲ್ಲರೂ ಕ್ಯಾಮ್ರಾ ಇಟ್ಕೊಂಡು ಸುಮ್ಮನೆ ನೋಡ್ತಾವ್ರೆ ಹೊತ್ತು ಆ ಹುಡುಗನಿಗೆ ಏನಾಯಿತು ಯಾರು ಬಂದು ಕೇಳಲಿಲ್ಲ, ಹಿಡ್ಕೊಂಡು ಆಗಿಲ್ಲ. ಇಲ್ಲ ನಮ್ಮ ಹೆಬ್ಬಾಗ್ಲ ಹತ್ರ ಪೂಜೆ ಮಾಡುವಾಗ ನನಗೆ ವೈಬ್ರೇಷನ್ ಆಗುತ್ತೆ. ನಿಮ್ಗೆ ಬೇಕಾದರೆ ಪ್ರೂಫ್ ಎಲ್ಲ ನಾನು ತೋರಿಸ್ತೀನಿ. ಮತ್ತು ಇನ್ನೊಂದೇನೆಂದರೆ ಪೂಜೆ ಮಾಡುವಾಗ ನಮ್ಮ ಮನೆಯಲ್ಲೇ ವಾರಾಹಿ ದೇವ್ರದ್ದು ಪೂಜೆ ಮಾಡುವಾಗ ಹೂವು ಕೂಡ ಬಿದ್ದೈತೆ. ನಾನು ಬೇಡ್ಕೊಳ್ಳುವಾಗ. ತುಳುನಾಡ ಜನರು ದೈವವನ್ನ ನಂಬ್ತಾರೆ. ಪ್ರತಿ ಕೆಲಸಕ್ಕೂ ಪಂಜುರ್ಲಿ, ಗುಳಿಗ, ಕಾರ್ಣಿಕ ಸೇರಿದಂತೆ ತಮ್ಮ ದೈವವನ್ನ ಆರಾಧಿಸ್ತಾರೆ. ಇದೀಗ ಇದೇ ವಿಚಾರ ಪ್ರಪಂಚಕ್ಕೆ ಪರಿಚಯವಾಯಿತು ಅನ್ನೋದರ ಜೊತೆಗೆ ಅನುಕರಣೆ ಮಾಡೋ ಮೂಲಕ ದೈವದ ಮಹತ್ವ ಕಡಿಮೆ ಆಯಿತು ಅನ್ನೋ ಮನಸ್ಥಿತಿಗೆ ಬಂದಿದೆ. ಇದೇ ಕಾರಣಕ್ಕೆ ಕಾಂತಾರ ನಂತರ ಇಂತಹ ಸಿನಿಮಾಗಳಿಗೆ ಆಸ್ಪದವೇ ಇಲ್ಲದಂತಾಗೋದ್ರಲ್ಲಿ ಡೌಟೇ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೊಡ್ಡ ಮಟ್ಟದ ಹಿಟ್ ಆಗಿದೆ. ಕಲೆಕ್ಷನ್ ಕೂಡ 500 ಕೋಟಿಯ ಗಡಿ ದಾಟಿದೆ. ಇದ್ರ ಮಧ್ಯೆ ಕಾಂತಾರ ದೊಡ್ಡ ವಿವಾದದ ಸುಳಿಗೆ ಸಿಲುಕಿಕೊಂಡಿದೆ. ಅದೇನಪ್ಪ ಅಂತಂದ್ರೆ ಈ ವರದಿ ನೋಡಿ. ಕಾಂತಾರ ಚಾಪ್ಟರ್ 1 ಸಿನಿಮಾ ನೋಡಿದ ಬಳಿಕ ಅನೇಕರು ದೈವವನ್ನ ಅನುಕರಣೆ ಮಾಡ್ತಿದ್ದಾರೆ. ಇದರಿಂದಾಗಿ ದೈವಾರಾಧನೆಗೆ ಅಪಚಾರವಾಗಿದೆ ಎಂದು ದೈವಾರಾಧನಾ ಸಂರಕ್ಷಣಾ ವೇದಿಕೆ, ದೈವನರ್ತಕರು ಮತ್ತು ದೈವಾರಾಧಕರು ಮಂಗಳೂರಿನ ಬಜಪೆಯ ಶ್ರೀ ಕ್ಷೇತ್ರ ಪೆರಾರದಲ್ಲಿರುವ ಬ್ರಹ್ಮದೇವರು ಬಲವಂಡಿ ಪಿಲಿಚಂಡಿ ದೇವಸ್ಥಾನದಲ್ಲಿ ದೈವದ ಮುಂದೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದೈವದ ಆಸ್ಥಾನಗಳಲ್ಲಿ ಚಿತ್ರೀಕರಣ ನಿಲ್ಲಿಸಿ, ನೀವು ಹೋರಾಟವನ್ನ ಮುಂದುವರಿಸಿ, ನಾನು ನಿಮ್ಮ ಬೆನ್ನ ಹಿಂದೆ ಇದ್ದೇನೆ ಎಂದು ದೈವ ನುಡಿದಿದೆ. ಇದೆಲ್ಲ ನೀವು ಹೇಳಿದ್ದ, ದೈವ ಹೇಳಿದ್ದ? ಪಿಲ್ಚಂಡಿ ದೈವದ ನುಡಿ ಬಗ್ಗೆಯೇ ಅಪಹಾಸ್ಯ. ಹುಚ್ಚು ಕಟ್ಟಿದವರಿಗೆ ಹುಚ್ಚು ಹಿಡಿಸುತ್ತೇನೆ, ದೈವದ ಹೆಸರಲ್ಲಿ ಮಾಡಿದ ದುಡ್ಡನ್ನ ಆಸ್ಪತ್ರೆಗೆ ಸುರಿಯುತ್ತೇನೆ ಎಂದು ದೈವಾರಾಧಕರಿಗೆ ಪಿಲ್ಚಂಡಿ ದೈವ ಅಭಯ ನೀಡಿತ್ತು. ಆದ್ರೀಗ ಇದನ್ನ ನೀವು ಹೇಳಿದ್ದ, ದೈವ ಹೇಳಿದ್ದ ಎಂದು ಪಿಲ್ಚಂಡಿ ದೈವದ ನುಡಿ ಬಗ್ಗೆಯೇ ಅಪಹಾಸ್ಯ ಮಾಡಲಾಗಿದೆ. ತಪ್ಪಾಯ್ತು ಕ್ಷಮಿಸಿ ಎಂದ ವೈರಲ್ ಯುವಕ. ಕಾಂತಾರ ವೀಕ್ಷಣೆ ವೇಳೆ ಥಿಯೇಟರ್ನಲ್ಲಿ ದೈವದ ಅನುಕರಣೆ ಮಾಡಿದ್ದ ವೆಂಕಟ್ ಕ್ಷಮೆಯಾಚನೆ ಮಾಡಿದ್ದಾರೆ. ನಾನು ಬೇಕು ಅಂತ ಆ ರೀತಿ ದೈವದ ಅನುಕರಣೆ ಮಾಡಿಲ್ಲ. ಕಾಂತಾರ ನೋಡಿ ಬಂದ ಬಳಿಕ ನನ್ನ ಮೈಯಲ್ಲಿ ವೈಬ್ರೇಷನ್ ಆಯಿತು. ನನಗೆ ಏನಾಗುತ್ತಿದೆ ಎಂಬ ಬಗ್ಗೆ ಗೊತ್ತೇ ಆಗಲಿಲ್ಲ ಎಂದು ಹೇಳಿದ್ದಾನೆ. ಪ್ರಿಪ್ಲೇನ್ ಅಲ್ಲ. ನಾನು ಯಾವುದೇ ಮೂವಿಗೆ ಹೋಗಲಿ ಸೇಮ್ ಹೀರೋ ಹೆಂಗಿರ್ತಾರೋ ಅವ್ರನ್ನ ಇಮಿಟೇಟ್ ಮಾಡ್ಕೊಂಡು ಹೋಗ್ತೀನಿ ನಾನು. ಅವ್ರ ಬಟ್ಟೆ ಸೇಮ್ ಆ ಥರನೇ ಹಾಕ್ತಾರೋ ಟ್ರೆಡಿಷ್ನಲ್ಲಾಗಿ ಹೋಗ್ತೀನಿ ನಾನು. ಅದೇನಾಯಿತು ಪ್ರೀ ಪ್ಲ್ಯಾನ್ ಅದೆಲ್ಲ ನಾನು ಮಾಡಿಲ್ಲ. ಅದು ಆಗ ನನಗೆ ಏನಾಯ್ತಂತ ಆಗ ನಂಗೆ ಗೊತ್ತಿಲ್ಲ. ಎಲ್ಲರೂ ಕ್ಯಾಮ್ರಾ ಇಟ್ಕೊಂಡು ಸುಮ್ಮನೆ ನೋಡ್ತಾವ್ರೆ ಹೊತ್ತು ಆ ಹುಡುಗನಿಗೆ ಏನಾಯಿತು ಯಾರು ಬಂದು ಕೇಳಲಿಲ್ಲ, ಹಿಡ್ಕೊಂಡು ಆಗಿಲ್ಲ. ಇಲ್ಲ ನಮ್ಮ ಹೆಬ್ಬಾಗ್ಲ ಹತ್ರ ಪೂಜೆ ಮಾಡುವಾಗ ನನಗೆ ವೈಬ್ರೇಷನ್ ಆಗುತ್ತೆ. ನಿಮ್ಗೆ ಬೇಕಾದರೆ ಪ್ರೂಫ್ ಎಲ್ಲ ನಾನು ತೋರಿಸ್ತೀನಿ. ಮತ್ತು ಇನ್ನೊಂದೇನೆಂದರೆ ಪೂಜೆ ಮಾಡುವಾಗ ನಮ್ಮ ಮನೆಯಲ್ಲೇ ವಾರಾಹಿ ದೇವ್ರದ್ದು ಪೂಜೆ ಮಾಡುವಾಗ ಹೂವು ಕೂಡ ಬಿದ್ದೈತೆ. ನಾನು ಬೇಡ್ಕೊಳ್ಳುವಾಗ. ತುಳುನಾಡ ಜನರು ದೈವವನ್ನ ನಂಬ್ತಾರೆ. ಪ್ರತಿ ಕೆಲಸಕ್ಕೂ ಪಂಜುರ್ಲಿ, ಗುಳಿಗ, ಕಾರ್ಣಿಕ ಸೇರಿದಂತೆ ತಮ್ಮ ದೈವವನ್ನ ಆರಾಧಿಸ್ತಾರೆ. ಇದೀಗ ಇದೇ ವಿಚಾರ ಪ್ರಪಂಚಕ್ಕೆ ಪರಿಚಯವಾಯಿತು ಅನ್ನೋದರ ಜೊತೆಗೆ ಅನುಕರಣೆ ಮಾಡೋ ಮೂಲಕ ದೈವದ ಮಹತ್ವ ಕಡಿಮೆ ಆಯಿತು ಅನ್ನೋ ಮನಸ್ಥಿತಿಗೆ ಬಂದಿದೆ. ಇದೇ ಕಾರಣಕ್ಕೆ ಕಾಂತಾರ ನಂತರ ಇಂತಹ ಸಿನಿಮಾಗಳಿಗೆ ಆಸ್ಪದವೇ ಇಲ್ಲದಂತಾಗೋದ್ರಲ್ಲಿ ಡೌಟೇ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.